ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಹಾಗೆ ಇವಾಗ ಸಡನ್ ಆಗಿ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ ಅಬ್ಬಾ ತುಂಬಾ ದಿನ ಆಗಿತ್ತಲ್ವಾ ವ್ಲಾಗ್ಸ್ ನೋಡಿ ಅಂಡ್ ವಿಡಿಯೋಸ್ ಮಾಡಿ ಎಲ್ಲರೂ ಕೇಳ್ತಾ ಇದ್ದೀರಿ ಡೆಲಿವರಿ ಆಯ್ತಾ ಅಂತ ಹೇಳಿ ಸೊ ನಿಮ್ಮ ಮುಂದೆ ಆಕ್ಚುಲಿ ನಾನು ಏನು ಅಪ್ಡೇಟೇ ಮಾಡ್ಕೊಂಡಿಲ್ಲ ಬಿಕಾಸ್ ಏನಾಯ್ತು ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನಗೆ ಇನ್ನೂ ಡೆಲಿವರಿ ಆಗಿಲ್ಲ ನಾನು ಆದರೂ ಕೂಡ ಫಸ್ಟ್ ಶೇರ್ ಮಾಡ್ಕೊಳ್ಳೋದೇ ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಸೊ ಡೆಲಿವರಿ ಆಗಿ ನಾನು ಹೊರಗೆ ಬಂದು ನನಗೇನಾದರೂ ಪ್ರಜ್ಞೆ ಇತ್ತು ಅಂದರೆ ಅಫ್ಕೋರ್ಸ್ ನಂದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಪ್ರಜ್ಞೆ ಇರುತ್ತೆ ಸೊ ನಾನು ತಕ್ಷಣವೇ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಹಾಗೆ ಈ ಸರಿ ತುಂಬ ಅಂದರೆ ತುಂಬ ಅಂದ್ಕೊಂಡಿದ್ದು ತುಂಬ ಗ್ಯಾರಂಟಿ ಇದ್ದಿದ್ದೇನು ಅಂತಂದರೆ ಬೇಗ ಡೆಲಿವರಿ ಆಗುತ್ತೆ ಅಂತೇಳಿ ಐ ಡೋಂಟ್ ನೋ 36 ವೀಕ್ಸ್ಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡು ಅಷ್ಟೆಲ್ಲ ಅಂದ್ಕೊಂಡಿದ್ವಿ ಬಟ್ ಇವಾಗ ಆಲ್ರೆಡಿ ನನಗೆ 38 ವೀಕ್ಸ್ ಬಟ್ ನೋ ಡೆಲಿವರಿ ಹಾಗೆ ಒಂದು 2 ವೀಕ್ಸ್ ಆಯ್ತು ಅನ್ಸುತ್ತೆ ನಾನು ವಿಡಿಯೋ ಸ್ಟಾಪ್ ಮಾಡಿ ಯಾಕೆ ವಿಡಿಯೋ ಸ್ಟಾಪ್ ಮಾಡಿದ್ದು ಆ್ಯಂಡ್ ವ್ಲಾಗ್ಸ್ ಯಾಕೆ ಬರ್ತಾ ಇಲ್ಲ ಮತ್ತು ಡೆಲಿವರಿ ಕತೆ ಏನಾಯಿತು ಅಂತ ಕೇಳೋದಾದರೆ ಫಸ್ಟ್ ಆಫ್ ಆಲ್ ಡೆಲಿವರಿದು ಏನಾಯಿತು ಅಂದರೆ ಆ್ಯಕ್ಚುಲಿ ಇದು ಫುಲ್ ಟರ್ಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಬೇಬಿ ತುಂಬ ಹೆಲ್ತಿ ಆಗಿದೆ ಮತ್ತು ನನ್ನ ರಿಪೋರ್ಟ್ಸ್ ಎಲ್ಲ ಕಂಪ್ಲೀಟ್ಲಿ ನಾರ್ಮಲ್ ಹಾಗೆ ನಿನ್ನೆನು ಜಸ್ಟ್ ಎಸ್ಟರ್ಡೇ 37 ವೀಕ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಡೆಲಿವರಿಗೆ ನಿಯರ್ ಇದ್ದಾಗ ಒಂದು ಸ್ಕ್ಯಾನಿಂಗ್ ಇರುತ್ತೆ ಸೊ ಆ ಸ್ಕ್ಯಾನಿಂಗ್ ಆಗಿರ್ಬೋದು ಮತ್ತು ಎಲ್ಲ ರೀತಿಯ ರಿಪೋರ್ಟ್ಸ್ ಆಗಿರ್ಬೋದು ಮಾಡಿಸ್ಕೊಂಬಂದಿದ್ದಾಯಿತು ಆ್ಯಂಡ್ ಡಾಕ್ಟರ್ ಹೇಳಿದ್ದು ವೆರಿ ನಾರ್ಮಲ್ ಪಾಪು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿಕಾಸ್ ಸ್ಕ್ಯಾನಿಂಗ್ ರಿಪೋರ್ಟ್ ತುಂಬ ಜನಕ್ಕೆ ಬೇಕಾಗಿರುತ್ತೆ ಹಾಗಾಗಿ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರೋದ್ರಿಂದ ಬೋತ್ ಪಾಪು ಕೂಡ ನಾನು ಕೂಡ ಆರೋಗ್ಯವಾಗಿರೋದ್ರಿಂದ ಫುಲ್ ಟರ್ಮ್ ಆಗುತ್ತೆ ಅನ್ನೋದು ಡಾಕ್ಟರ್ ಹೇಳಿರೋದ್ರಿಂದ 2 ವೀಕ್ಸ್ ಆಲ್ರೆಡಿ ಲೇಟ್ ಆಗಿದೆ ಅಬ್ಬಬ್ಬ ಅಂದ್ರೂ ಡೆಲಿವರಿ ಯಾವಾಗ ಇರ್ಬೋದು ಅಂತಂದರೆ ಇವಾಗ 39 ವೀಕ್ಸ್ ಕಂಪ್ಲೀಟ್ ಆಗಬೇಕು ಇನ್ನೊಂದು 10 ಡೇಸ್ ಅಥವಾ ಒಂದು 15 ಡೇಸ್ ಒಳಗಡೆ ಮೇ ಬಿ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ಇಷ್ಟು ಡೆಲಿವರಿ ಬಗ್ಗೆ ಅಪ್ಡೇಟ್ ಹಾಗೆ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡದೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಆಗಿದ ತಕ್ಷಣ ಆದರೆ ನೀವೇ ಗೆಸ್ ಮಾಡಬೇಕು ಯಾವ ಮಗು ಆಗುತ್ತೆ ಅಂತೇಳಿ ಬಿಕಾಸ್ ಮನೆಗೆ ಬರೋವರೆಗೂ ನಾನಂದರೂ ಹೇಳಲ್ಲ ನೀವೇ ಗೆಸ್ ಮಾಡಬೇಕು ಓಕೆನಾ ಕಮ್ಯುನಿಟಿ ಪೋಸ್ಟಲ್ಲಿ ಮಾತ್ರ ಖಂಡಿತ ಶೇರ್ ಮಾಡ್ಕೊತೀನಿ ಆ್ಯಂಡ್ ವ್ಲಾಗ್ಸ್ ಯಾಕೆ ಮಾಡಿಲ್ಲ ಅಂತ ಹೇಳೋದಾದರೆ 2 ವೀಕ್ಸ್ ಬ್ಯಾಕ್ ನನಗೆ ಸ್ವಲ್ಪ ಓವರ್ ಬ್ಯಾಕ್ ಪೇನ್ ಬಂದಿತ್ತು ಅಂದರೆ ಒಂದಿನ ಮೇ ಬಿ ತುಂಬ ಹೆವಿಯಾಗಿ ಏನಾದರೂ ಕುತ್ಕೊಂಡು ಜಾಸ್ತಿ ನಿಂತ್ಕೊಂಡು ಮೇ ಬಿ ಪೂಜೆ ಮಾಡಿದ ದಿನ ಹಂಗೆ ಎಫೆಕ್ಟ್ ಆಯಿತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸೊ ಏನಾಯ್ತು ಅಂದರೆ ಅದು ಬ್ಯಾಕ್ ಪೇನ್ ಬಂದಿದ್ದು ನನಗೆ ಹೆವಿ ಹೊಡ್ತಾ ಬಿದ್ದು ಇದು ತೊಡೆ ಎಲ್ಲ ಹಿಂಗೆ ಪೇನ್ಸ್ ಆಗುತ್ತೆ ಗೊತ್ತಾ ಮಸಲ್ಸ್ ಆ ಥರ ಪೇನ್ಸ್ ಆಗಿದ್ದಕ್ಕೆ ನಾನು ಅಮ್ಮನ ಮನೆಗೆ ಹೋದೆ ಸೊ ಜಯಂತ್ ಹೇಳಿದ್ದು ನೀನು ವಿಡಿಯೋಸ್ ಮಾಡಿದ್ರೆ ಪರವಾಗಿಲ್ಲ ರೆಸ್ಟ್ ಮಾಡು ಮೇ ಬಿ ಈ ವಾರದಲ್ಲೇ ಡೆಲಿವರಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಲ್ಲ ಎಲ್ಲರೂ ಇದೇ ವಾರದಲ್ಲಿ ಆಗುತ್ತೆ ಅಂಥೇಳಿ ಸೊ ಆ ಪೇನ್ಸ್ ಇರ್ಬೋದು ಅದು ಅಂತ ಅಂದ್ಕೊಂಡು ನಾನು ಕಂಪ್ಲೀಟ್ಲಿ ಲಾಗ್ಸ್ ಮಾಡೋದು ಬೇಡ ಡೆಲಿವರಿ ಆದಾಗ ಮಾಡೋಣ ಅಂತ ಅಂದ್ಕೊಂಡು ವೇಟ್ ಮಾಡಿ ಸಾಕಾಯಿತು 2 ವೀಕ್ಸ್ ಲಾಗ್ಸ್ ಇರದೆ ಕಳೆದ್ಬಿಟ್ಟಿದ್ದೀನಿ ನನಗೆ ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು ಆ್ಯಂಡ್ ನಿನ್ನೆ ಮತ್ತೆ ನನಗೆ ಗ್ಯಾರಂಟಿ ಆಗಿದ್ದಕ್ಕೆ ಅಂದರೆ ಇವಾಗೆ ಸದ್ಯಕ್ಕೇನಾಗಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಆಗುತ್ತೆ ಅಂತ ಗ್ಯಾರಂಟಿ ಆಗಿದ್ದಕ್ಕೆ ಮತ್ತೆ ನಾನು ಇವಾಗ ಮನೆಗೆ ಬಂದು ನಿಧಾನಕ್ಕೆ ಹಾಗೆ ಮಾಡ್ಕೊಂಡ್ರೆ ಆಯಿತು ನನಗೆ ಸುಮ್ಮನೆ ಖಾಲಿ ಅಂತೂ ಇರಲಿಕ್ಕಾಗಲ್ಲ ಒಂದು ಹಾಗೆ ನಾನು ಇಲ್ಲೇ ಇರಬೇಕಾಗಿರೋದ್ರಿಂದ ಮತ್ತು ಇಲ್ಲೇ ಇರಬೇಕು ಅಂತ ಕೂಡ ಹೌದು ಆ್ಯಂಡ್ ಇಲ್ಲಿದ್ರೇ ನನಗೇನೋ ಒಂಥರ ಪೀಸ್ಫುಲ್ ಸೊ ಅಮ್ಮನ ಮನೇಲಿದ್ರೆ ಪೀಸ್ಫುಲ್ ಇಲ್ಲ ಅಂತ ಅಲ್ಲ ತುಂಬ ರೆಸ್ಟಲ್ಲಿ ಚೆನ್ನಾಗಿರ್ತೀನಿ ಬಟ್ ಇಲ್ಲಿರಬೇಕು ಅಂತ ಒಂದು ಸ್ವಲ್ಪ ಮೆಜಾರಿಟಿ ಜಾಸ್ತಿ ಹಾಗೆ ನನಗೆ ಬಟ್ ನನ್ನ ಕೈಲಿ ಏನೂ ಆಗಲ್ಲ ಮಾಡ್ಕೊಳ್ಳಿಕ್ಕಾಗಲ್ಲ ಆ್ಯಂಡ್ ಎದ್ದೇಳಕ್ಕಾಗಲ್ಲ ಕೂರೋಕ್ಕಾಗಲ್ಲ ಸೀರಿಯಸ್ ತುಂಬ ದೊಡ್ಡ ಹೊಟ್ಟೆ ಆಗಿಬಿಟ್ಟಿದೆ ನನಗೆ ಬೇಬಿ ಚೆನ್ನಾಗಿ ಗ್ರೋತ್ ಆಗಿದೆ ಸೊ 2.25 kg ಗ್ರೋತ್ ಆಗಿದೆ ಆಲ್ರೆಡಿ ತುಂಬ ಹ್ಯಾಪಿ ಆಯಿತು ಆ ಒಂದು ವಿಚಾರ ಕೇಳಿ ಸೊ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ಮತ್ತೆ ಮಲ್ಕೊಂಡ್ರೆ ಕೂತ್ಕೊಂಡ್ರೆ ಹೀಗೆಲ್ಲ ಕಷ್ಟ ಆಗ್ತಿರೋದ್ರಿಂದ ಸ್ವಲ್ಪ ಕೆಲಸಗಳು ನಿಧಾನಕ್ಕಾದರೂ ಪರವಾಗಿಲ್ಲ ನಾನೇ ಮಾಡ್ಕೊಂಡ್ರೆ ಆಯ್ತು ಅಂತ ಬಂದು ಇವಾಗ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಟ್ ತುಂಬ ಜನ ಕೇಳ್ತಾ ಇದ್ರು ಮೆಸೇಜ್ ಕಮೆಂಟ್ ಎಲ್ಲದೂ ಬರ್ತಾ ಇದೆ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ನನಗೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ನನಗಿನ್ನೂ ಡೆಲಿವರಿ ಆಗಿಲ್ಲ ಹಾಗೆ ಆಗಿದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ವಿತ್ ಬೇಬಿ ಫೋಟೋ ಕೂಡ ನಿಮಗೋಸ್ಕರ ಪೋಸ್ಟ್ ಮಾಡ್ತೀನಿ ಅಲ್ಲಿವರೆಗೂ ರೆಗ್ಯುಲರ್ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಎಸ್ ನನಗೆ ಎಷ್ಟಾಗುತ್ತೋ ಅಷ್ಟು ನನ್ನ ವ್ಲಾಗ್ಸ್ನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ ಓಕೆನಾ ನನ್ನ ಡೈಲಿ ರೂಟೀನ್ಸ್ ಎಲ್ಲ ಆ್ಯಂಡ್ ಥ್ಯಾಂಕ್ಸ್ ಎಲ್ರಿಗೂ ಯಾರೆಲ್ಲ ಮೆಸೇಜ್ ಮಾಡಿ ಕಾಯ್ತಾ ಇದ್ದೀರಿ ನನ್ನ ಮಗುಗೋಸ್ಕರ ನೀವು ಕಾಯ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನೆಕ್ಸ್ಟ್ ಒಳ್ಳೆ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹ್ಯಾವ್ ಎ ನೈಸ್ ಡೇ